ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, NHM ಕರ್ನಾಟಕ ವತಿಯಿಂದ ಒಂದಷ್ಟು ಹುದ್ದೆಗಳನ್ನು ಇಲ್ಲಿ NHM ಅಂಡರ್ ಒಳಗಡೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಜಾಬ್ಗಳನ್ನು ಕರೆದಾರಿ. ಈ ವಿಡಿಯೋದೊಳಗಡೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. NHM ಜಾಬಲ್ಲಿ ಯಾವೆಲ್ಲ ಜಾಬ್ ಇದಾವೆ, ಅದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕು, ಹ್ಯಾಂಗೆ ಅಪ್ಲಿಕೇಶನ್ ಹಾಕಬೇಕು, ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ಒದಗಿಸ್ತೇನೆ. ಈಗಾಗಲೇ ನಾನು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ GNM ನರ್ಸಿಂಗು, BSc ನರ್ಸಿಂಗು, ಅಲರ್ಟ್ ಸೈನ್ಸು, ಫಾರ್ಮಸಿ ಕೋರ್ಸ್ಗಳ ಅಡ್ಮಿಷನ್ ಪ್ರಕ್ರಿಯೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ಫ್ಯೂಚರಲ್ಲಿ ಗೌರ್ಮೆಂಟ್ ಜಾಬ್ ಇರ್ಬೋದು, NHM ಜಾಬ್ ಇರ್ಬೋದು, ವಿವಿಧ ಜಾಬ್ಗಳ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಲುಪಿಸ್ತಾ ಇದ್ದೀನಿ. ಹೀಗಾಗಿ ನಮ್ಮ ಚಾನಲ್ ನೀವು ಫಾಲೋ ಮಾಡೋದು ಜೊತೆಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಜೊತೆಗೆ ನಿಮಗೇನಾದರೂ PDF ಲಿಂಕ್ ಅದು ಬೇಕಾಗಿದ್ದಲ್ಲಿ ನೀವು ನನಗೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಬಂದು ನೀವು DM ಮಾಡಿದರೆ ನಿಮಗೆ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೇನೆ. ಇಲ್ಲಿ ನೋಡ್ತಾ ಇದ್ದೀರಿ, ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅಂಡರ್ ದ NHM ಮಿಷನ್ 16/6/2026 ಇದು ನೋಟಿಫಿಕೇಷನ್ ಬಂದಿರುವುದು. 2 ಡೇಸ್ ಬ್ಯಾಕಲ್ಲಿ ಇದು ನೋಟಿಫಿಕೇಷನ್ ಬಂದಿದೆ. ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಕರ್ನಾಟಕ ಸ್ಟೇಟ್ ಫ್ಯಾಮಿಲಿ ಮತ್ತು ವೆಲ್ಫೇರ್ ಸೊಸೈಟಿ ಅವರ ವತಿಯಿಂದ ಎಲಿಜಿಬಲ್ ಕ್ಯಾಂಡಿಡೇಟ್ಗಳನ್ನು ವೇರಿಯಸ್ ವೇಕೆಂಟ್ ಇರುವಂಥ ಪೋಸ್ಟ್ಗಳನ್ನು NHM ಅಂಡರ್ ಒಳಗಡೆ ಟೆಂಪರರಿಲಿ ಮತ್ತು ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ನಾವು ತೊಗೊತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟಲ್ಲಿ ಹೋಗಿ ಕೂಡ ನೀವು ಮಾಹಿತಿನ ಪಡ್ಕೊಳ್ಬೋದು. ನಾನು ಕೂಡ ಡಿಸ್ಕ್ರಿಪ್ಷನ್ ಒಳಗಡೆ ಈ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಹೋಗಿ ನೋಡ್ಕೊಳ್ಬೋದು. ಆಮೇಲೆ ಇಲ್ಲಿ ನೋಡಿರಿ, ಹುದ್ದೆಗಳು ಯಾವೆಲ್ಲ ಇದ್ದಾವೆ. ಓಕೆ, ಸೊ ಇಲ್ಲಿ ಜಾಸ್ತಿ ಇರುವಂಥದ್ದು MBBSನವ್ರಿಗಿದೆ ಮತ್ತು ಇಲ್ಲಿ ಒಂದಷ್ಟು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನೇ ಕೊಟ್ಟಿದೆ. ಅದನ್ನು ಡೈರೆಕ್ಟಾಗಿ ನಮ್ಮ BSc ನರ್ಸಿಂಗು, GNM ನರ್ಸಿಂಗು, ಆಮೇಲೆ ಪ್ಯಾರಾಮೆಡಿಕಲ್, ಫಾರ್ಮಸಿ ಕೋರ್ಸಿಗೆ ಸಂಬಂಧಿಸಿದಂಥ ಯಾವ ಜಾಬ್ ಇದೋ ಅದನ್ನಷ್ಟೇ ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಸೊ ಇದು ನಾನು ಸ್ಕ್ರಾಲ್ ಮಾಡ್ತಾ ಬರ್ತೀನಿ. ಇಲ್ಲಿ 6ನೇ ವೇಕೆನ್ಸಿ ನೋಡ್ತಾ ಇದ್ದೀರಿ, 6th ವೇಕೆನ್ಸಿ ಇಲ್ಲಿ ನೋಡ್ತಾ ಇದ್ದೀರಿ. ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮ್ಯಾನೇಜರ್ ಅಂತಿದೆ. 32 ಪೋಸ್ಟ್ಗಳನ್ನು ಇದು ಕೊಟ್ಟಿದ್ದಾರೆ. 32 ಪೋಸ್ಟ್ಗಳನ್ನು ವ್ಯಾಕ್ಸಿನ್ ಚೈನ್ ಮ್ಯಾನೇಜರ್ ಅಂತೇಳಿ. ಏನಾಗಿರ್ಬೇಕಿಲ್ಲಿ, ಡಿಗ್ರಿ PPH, ಡಿಗ್ರಿ ಇನ್ ಪಬ್ಲಿಕ್ ಹೆಲ್ತ್ ಅಂದರೆ BPH ಆದವರಿಗೆ, ಆಮೇಲೆ ಅಥವಾ ಅದರಲ್ಲಿ ಸೋಷಿಯಲ್ ಸೈನ್ಸ್, ಸೋಷಿಯಾಲಜಿ, ಡಿಗ್ರಿ ಸೋಷಿಯಾಲಜಿ, ಡಿಗ್ರಿ ಸೋಷಿಯಲ್ ಸೈನ್ಸ್, ಅಥವಾ ಇನ್ನೊಂದಿದೆ ನೋಡಿರಿ ಆಪ್ಷನ್ ಇಲ್ಲಿ, B ಫಾರ್ಮಸಿ, D ಫಾರ್ಮಸಿ, ಅಥವಾ ಎನಿ ಲೈಫ್ ಸೈನ್ಸ್ ಬಯೋಟೆಕ್ನಾಲಜಿ ಇವಾಗಿರಬೇಕು. ಅದರ ಜೊತೆಗೆ ಇನ್ನೊಂದು ಏನಂದ್ರೆ ಕಂಡೀಷನ್ ಇದರಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. 21,100 ರೂಪಾಯಿ ಇಲ್ಲಿ ಸ್ಯಾಲ್ರಿ ಇದೆ. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ನಲ್ಲಿ ಬರ್ತೀನಿ ಮತ್ತೆ ಇಲ್ಲಾದರೂ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಇದೆ ಅಂತೇಳಿ. ಸೊ ಇಲ್ಲಿ BAMS, BHMS ಅವ್ರಿಗೆ ಸ್ವಲ್ಪ ಜಾಸ್ತಿ ಓಪನಿಂಗ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲಿ ನಮಗೆ BHMS ವಿದ್ಯಾರ್ಥಿಗಳು ಜಾಸ್ತಿ ಇರುವಂಥದ್ದು. ಇಲ್ಲಿ ಕೂಡ ಇಲ್ಲಿ BHMSಗಳನ್ನು ಕೊಟ್ಟಿದ್ದಾರೆ. ಓಕೆ, ಇದು ಎಲ್ಲ ಉಳಿಕಿದೆಲ್ಲ ಏನಪ್ಪ ಅಂದರೆ BHMSಗೆ ಇರುವಂಥದ್ದು. ಓಕೆ, ಒಂದೇ ಇರುವಂಥ ಫಾರ್ಮಸಿಗೆ ಸಂಬಂಧಿಸಿದಂಥ ಹುದ್ದೆ ಮಾತ್ರ ಇಲ್ಲಿ ಕೊಟ್ಟಿದ್ದರು. ಉಳಿಕಿದೆಲ್ಲ BHMS, BAMS ಆದವರಿಗೆ, ಮತ್ತು ಪಬ್ಲಿಕ್ ಹೆಲ್ತ್, ಡಿಪ್ಲೊಮಾ ಪಬ್ಲಿಕ್ ಹೆಲ್ತ್ ಅಂದರೆ BHMS, BAMS ಮೇಲೆ ಮಾಡಿರಬೇಕು ಅವರು. ಪಬ್ಲಿಕ್ ಹೆಲ್ತ್ ಮಾಡಿದವ್ರಿಗೆ ಇಲ್ಲಿ ಚಾನ್ಸಸ್ ಇದ್ದಾವೆ. ಏನು ಮಾಡಬೇಕಂದ್ರೆ, ಈಗ ನೀವು ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಇನ್ವೈಟ್ ಸಬ್ಮಿಟ್ ದ ಅಪ್ಲಿಕೇಶನ್ ಬೈ ರಿಜಿಸ್ಟರ್ ಅವರ ಆರ್ಡಿನರಿ ಪೋಸ್ಟ್. ಓಕೆ, ಅವ್ರ ಕವರಿಂಗ್ ಏನು ಮಾಡಬೇಕಂದ್ರೆ, ಇಲ್ಲಿ ಯಾವ ಅಪ್ಲಿಕೇಶನ್ ಹಾಕಿದ್ರೆ ಅಂತ ರಿಜಿಸ್ಟರ್ ಪೋಸ್ಟ್ ಮೇಲೆ ನೀವು ಕವರ್ ಮೇಲೆ ಬರೀಬೇಕು. ಅದನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ 15/7/2026 ಒಳಗಡೆ ಬಂದ ಎಲ್ಲಿ ರೀಚ್ ಮಾಡಿಸ್ಬೇಕಂದ್ರೆ ಪೋಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಎಲ್ಲಿ ಹೋಗಲ್ಲ, ಪೋಸ್ಟ್ ಮಾಡಬೇಕು. ದ ಚೀಫ್, ಇದಕ್ಕೆ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿರಿ, ದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ನ್ಯಾಷನಲ್ ಹೆಲ್ತ್ ಮಿಷನ್, ಫಸ್ಟ್ ಫ್ಲೋರ್, ವೆಸ್ಟ್ ವಿಂಗ್, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಫಸ್ಟ್ ಕ್ರಾಸ್, ಬೆಂಗಳೂರು. 15/7/2026 ಒಳಗಡೆ ಬಂದು ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನೆಲ್ಲ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಇಲ್ಲಿ ಕಳಿಸ್ಕೊಡ್ಬೇಕು. 2 ಸೆಟ್ ಕಾಪಿಗಳನ್ನು ನೋಡಿ. ಏನಾದರೂ ಇನ್ ಕೇಸ್ ಅವ್ರು ಕರೆದ್ರೆ ನಿಮ್ಗೆ ಏನು ಮಾಡಬೇಕಪ್ಪ ಅಂದರೆ, ಈ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ 2 ಸೆಟ್ ಜೆರಾಕ್ಸ್ಗಳನ್ನು ತೊಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಇದು ಇಲ್ಲಿ ಒಂದು ಜಾಬ್ ಮಾತ್ರ ಇಲ್ಲಿ ನನ್ನ ಪ್ರಕಾರ ಯಾರಿಗಪ್ಪ ಅಂದರೆ ಫಾರ್ಮಸಿ ಆದವರಿಗೆ ಇದೆ. ಉಳಿಕಿದ್ದೆಲ್ಲನಪ್ಪ ಅಂದರೆ ಯಾರಿಗೆ ಅಂತಂದರೆ ಅದರ್ ಡಿಗ್ರಿಯವರಿಗೆ ಇರುವಂಥದ್ದು. ಬೇರೆ ಬೇರೆ ಡಿಗ್ರಿ ಆದವರಿಗೆ ಇಲ್ಲಿ ಕೊಟ್ಟಿರುವಂಥದ್ದು. MBBS, BAMSದವರಿಗೆ ಇಲ್ಲಿ ಜಾಸ್ತಿ ಪ್ರಯಾರಿಟಿಯನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಮತ್ತು ಬೇರೆ ಪೋಸ್ಟ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಮತ್ತು ಏನಾದರೂ ಈ ರೀತಿ ಪೋಸ್ಟ್ಗಳು ಬಂದಲ್ಲಿ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ.